ಬಾಯ್ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕ ಹಾಗೂ ಕೈವಾರದ ಮಾಜಿ ಸಿಆರ್ಪಿ ಶ್ರೀ ಶಿವಾರೆಡ್ಡಿ ಅವರ ಸುದೀರ್ಘ ಸೇವೆಯ ನಿವೃತ್ತಿ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಕುರುಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅತ್ಯಂತ ಭಾವುಕ ಹಾಗೂ ಸಡಗರದ ಹೃದಯಸ್ಪರ್ಶಿ ಬೀಳ್ಕೊಡುಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಕರ್ತವ್ಯ ನಿಷ್ಠ ಶಿಕ್ಷಕರಾದ ಶಿವಾರೆಡ್ಡಿ ಅವರು ಕೇವಲ ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ಉತ್ತಮ ಸಂಘಟಕರಾಗಿ ಶಿಕ್ಷಣ ಇಲಾಖೆ ಮತ್ತು ಬಿಇಒ ಕಚೇರಿಯೊಂದಿಗೆ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದರು. ಈ ಹಿಂದೆ ಅವರು ಸಿಆರ್ಪಿ ಆಗಿ ಸೇವೆ ಸಲ್ಲಿಸುವಾಗ ಇಲಾಖೆ ಮತ್ತು ಶಿಕ್ಷಕರ ನಡುವೆ ಕೊಂಡಿಯಾಗಿ ಕೆಲಸ ಮಾಡಿ ಉತ್ತಮ ಸಿಆರ್ಪಿ ಪ್ರಶಸ್ತಿಗೂ ಭಾಜನರಾಗಿದ್ದರು. ಅಷ್ಟೇ ಅಲ್ಲದೆ ಇವರ ಅತ್ಯುತ್ತಮ ಸೇವೆಯನ್ನು ಗುರುತಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಹ ಸಿಕ್ಕಿತ್ತು ಎಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಗಣ್ಯರು ಹಾಗೂ ಸಹೋದ್ಯೋಗಿ ಶಿಕ್ಷಕರು ಅವರ ಸುದೀರ್ಘ ಸೇವೆಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಅಷ್ಟೇ ಅಲ್ಲದೆ ಶಿವಾರೆಡ್ಡಿ ಅವರು ಶಾಲಾ ಮಕ್ಕಳಿಗಾಗಿ ತಮ್ಮ ಸ್ವಂತ ಹಣದಿಂದ ದಿನಕ್ಕೊಂದು ವೈವಿಧ್ಯಮಯ ತಿಂಡಿ ಹಾಗೂ ಹಾಲಿನ ಪುಡಿಯ ವ್ಯವಸ್ಥೆ ಮಾಡುತ್ತಿದ್ದ ಅಪರೂಪದ ಸಮಾಜಮುಖಿ ಗುಣವನ್ನು ಗಣ್ಯರು ಕೊಂಡಾಡಿದರು. ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕ ಶಿವಾರೆಡ್ಡಿ ಹಾಗೂ ಅವರ ಧರ್ಮಪತ್ನಿಯವರನ್ನು ಶಾಲಾ ಮತ್ತು ಶಿಕ್ಷಕರ ಬಳಗದ ವತಿಯಿಂದ ಮೈಸೂರು ಪೇಟ ತೊಡಿಸಿ, ಶಾಲು ಹೊದಿಸಿ, ಹೂಮಾಲೆ ಹಾಕಿ ಅತ್ಯಂತ ಭವ್ಯವಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಾರೆಡ್ಡಿ ಅವರು ತಮ್ಮ ಸುದೀರ್ಘ ಸೇವಾ ಅವಧಿಯಲ್ಲಿ ಸಹಕರಿಸಿದ ಎಲ್ಲರಿಗೂ, ಮುಖ್ಯವಾಗಿ ಕೈವಾರ ಹಾಗೂ ಕುರುಪಲ್ಲಿ ಗ್ರಾಮಸ್ಥರಿಗೆ ಭಾವುಕರಾಗಿ ಕೃತಜ್ಞತೆ ಸಲ್ಲಿಸಿದರು. ಈ ಹೃದಯಸ್ಪರ್ಶಿ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ವೀರನಾರಾಯಣ್, ಇಸಿಒ ಶ್ರೀರಾಮರೆಡ್ಡಿ, ಪ್ರಮುಖ ಶಿಕ್ಷಕರಾದ ರಹೀಂ ಖಾನ್, ಆಂಜನೇಯ ರೆಡ್ಡಿ, ಕೆಸಿ ನಾರಾಯಣಸ್ವಾಮಿ, ರವಿ, ವೆಂಕಟಶಿವಾರೆಡ್ಡಿ, ವಿ ಸುರೇಶ್, ಮುನಿರೆಡ್ಡಿ, ಮಂಜುಳಾ ಭಾರ್ಗವಿ, ವಸಂತ ರೆಡ್ಡಿ, ಫಕ್ರುಸಾಬಿ, ಮಂಜುಳಾ ಕುಮಾರಿ, ಮಸ್ತಾನ್ ವಲಿ, ದಾಮೋದರ್ ರೆಡ್ಡಿ, ಮಂಜುನಾಥ್, ನರಸಿಂಹಪ್ಪ, ರಮೇಶ್, ಕೃಷ್ಣಾರೆಡ್ಡಿ, ಪ್ರಭಾಕರ್ ಚಾರಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಶಿಕ್ಷಕ ವೃಂದ, ಸಿಬ್ಬಂದಿ, ಪೋಷಕರು, ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಸ್ನೇಹಿತರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲರಿಗೂ ಅತ್ಯಂತ ಸೌಹಾರ್ದಯುತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನೆರೆದಿದ್ದವರೆಲ್ಲರೂ ನಿವೃತ್ತ ಶಿಕ್ಷಕರಿಗೆ ಉತ್ತಮ ಆರೋಗ್ಯ ಮತ್ತು ಸುಖಕರ ವಿಶ್ರಾಂತ ಜೀವನ ಸಿಗಲೆಂದು ಶುಭ ಹಾರೈಸಿದರು. ನಮ್ಮ ಚಾನೆಲ್ ಅನ್ನು ಎಲ್ಲರೂ ಕೂಡ ಏನಪ್ಪ, ನಾನು ಇಂಥ ಊರನ್ನು ಇಂಥ ಪೋಷಕರನ್ನು ನೋಡಿಲ್ಲ. ಏನಾದ್ರೂ ಹೇಳಿದ್ರೆ ಆಯ್ತು ಅಂತಾರೆ. ನಮ್ಮ ರಾಜಣ್ಣ, ಪ್ರಭಾಕರ್ ಅವರು, ಶಂಕರಪ್ಪ ಅವರು, ನಮ್ಮ ಬಾಬು ಅವರಂತೂ ಹೇಳ್ತಿರೋದು ಬಿಡಿ. ಅದು ತುಂಬಾ ಸಹಕಾರ ಇದೆ. ನಾನು ಕೆಲವರು ಹೇಳೋದು, ಇಂಥ ಶಾಲೆಯಲ್ಲಿ ಇದ್ಬಿಡ್ರಮ್ಮ ಬಂದಿದ್ರು, ಆದ್ರೂ ಕೂಡ ಶಿಕ್ಷಕರು ಕೊಡ್ತಾರೆ. ಆಲ್ರೆಡಿ ಕೊಟ್ಟಿದ್ದಾರೆ. ಸುಮ್ತಾ ಮೇಡಮ್ ಅವರು ತುಮ್ಲಲ್ಲಿಂದ ಒಳ್ಳೆ ಶಿಕ್ಷಕಿಯವರು ಬಂದಿದ್ದಾರ ಇಲ್ಲಿ. ನಿಜವಾಗ್ಲೂ ಕೂಡ ನಾನು ಇರ್ತೀನಿ ಇನ್ನ ಇವ್ರ ಜೊತೆಲಿ 2-3 ದಿನ. ನಮ್ಮ XCRP ಅವರು ನಾನು ಬಂದ ತಕ್ಷಣ ನೋಡ್ಲಿಲ್ಲ ಅವ್ರನ್ನು. ಅವ್ರು ಹೆಂಗೆ ಅಂದ್ರೆ ನಾನೇ ಅಂದ್ಕೊಂಡ್ರೆ ನನಗಿಂತ ಜಾಸ್ತಿ ಅವರು. ಹಂಗ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ನನಗೆ ಒಂದು ವಾರ ಕಾಲ ನಾನು ಹೀಗೆ ಮೊದಲು ಟೆನ್ಷನ್ ಪಡ್ತಾ ಇದ್ದು, ಇವರು ಯಾಕೋ ಇಷ್ಟು ಟೆನ್ಷನ್ ತಗೊಳ್ತಾರಲ್ಲ ಅಂತ ನಾನು ಅವ್ರನ್ನ ಮರೆಯಕ್ಕಾಗಲ್ಲ. ಅವರಿಂದ ಸಾಕಷ್ಟು ಗುಣಗಳನ್ನು ಕಲ್ತಿದ್ದೀನಿ. ನಮ್ಮ XCRP ಶ್ರೀನಿವಾಸ್ ಸರ್ ಅವರು ನಿಜವಾಗ್ಲೂ ನಾನು ಹೇಳೋದಕ್ಕೆ ದಿನಗಳು ಸಾಲದು. ಕೊನೆಯ ಘಟ್ಟದಲ್ಲಿ ನಾನು ಮಾಡಿದ ಪುಣ್ಯನೋ, ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ, ಯಾರು ಮಾಡಿದ ಪುಣ್ಯನೋ ಗೊತ್ತಿಲ್ಲ. ಒಳ್ಳೆ ಶಾಲೆಗೆ ಬಂದು ಸಂತೋಷವಾಗಿ, ನನಗೆ ದುಃಖ ಇಲ್ಲ, ಸಂತೋಷವಾಗಿ ನಿವೃತ್ತಿ ಆಗ್ತಾ ಇಲ್ಲ. ಇದೇ ರೀತಿ ನಿಮ್ಮ ಪ್ರೀತಿ, ಅಭಿಮಾನ, ವಾತ್ಸಲ್ಯ, ಸಹಕಾರ, ನೆಮ್ಮದಿ ಎಲ್ಲ ದೇವರು ಎಲ್ಲರಿಗೂ ದಯಪಾಡಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ್ದೀನಿ. ಎಲ್ಲ ಮಾಡ್ಕೊಂಡು ಹೋಗಿದ್ದು ಏನಪ್ಪಾ ಕಮಿಷನ್ ನನಗೆ ಸಿಕ್ಕದೆ ಆಗ್ಬಿಟ್ಟು ಅಂದ್ರೆ ಮತ್ತೆ ಸಂತೆಕಲ್ಲಲ್ಲಿ ಮೀಟ್ ಮಾಡಿದ್ವಿ. ಚೆನ್ನಾಗಿದೆ ಸ್ಕೂಲ್ಸ್, ಯಾರು ಸರ್ ಇವರೇ CRP ಅಂತ ನಾನು ಪರಿಚಯ ಮಾಡ್ತಿದ್ದೆ. ಇದೆಲ್ಲ ನನ್ನ ಸವಿನೆನಪು. ಮತ್ತೆ 5 ವರ್ಷಗಳು ಆದ್ಮೇಲೆ ನನಗೆ ಭಯ ಶುರುವಾಯಿತು. ಆಗ ವೇಕೆನ್ಸಿಗಳು ಸಿಗ್ತಾ ಇರಲಿಲ್ಲ. ಏನ್ ಮಾಡೋದು ಅಂದ್ರೆ ಅಲ್ಲೇ ಒಬ್ರು ಶಂಕರಮೂರ್ತಿ CRP ಆಗಿ ಬಂದರು. ಅವ್ರ ಪ್ಲೇಸ್ ನಾನು ಕೈವಾರ ತಕೊಂಡೆ. ಏನೋ ನನಗೆ ತೋಚಿತು, 1.25 ಎಕರೆ ಇದೆಯಲ್ಲ ಅಂತ ಯೋಚನೆ ಮಾಡಿದೆ. ಅನೈತಿಕ ಚಟುವಟಿಕೆಗಳ ತಾಣ ಆಗಿತ್ತು ಆ ಶಾಲೆಯಲ್ಲಿ. ಅದೆಲ್ಲ ವಿಡಿಯೋ ಫೋಟೋಸ್ ತೆಗೆದು ದಿವಂಗತ ಮಾನ್ಯ ಮಮತಾಜ್ ಅಲಿ ಖಾನ್ ಸರ್ ಅವರು ಆ ಊರಿಗೆ ನೆಂಟ್ರಿಸ್ಟ್ರು, ಮಿನಿಸ್ಟ್ರು ಕೂಡ, ಅವರನ್ನು ಒಂದು ಬಾರಿ ಇನ್ವೈಟ್ ಮಾಡಿ ಅವ್ರು ಸನ್ಮಾನ ಮಾಡಿ ಅವರೊಬ್ಬರಿಗೆ ನನ್ನ ಫೋಟೋಸ್ ಎಲ್ಲ ನೋಡಿಸಿದೆ.
ಏನು ನಿಮ್ಮ ಪ್ರಾಬ್ಲಮ್ ಅಂದರು. ಕಾಂಪೌಂಡ್ ಸ್ವಲ್ಪ ಇನ್ನಷ್ಟು ಹೈಟ್ ಮಾಡ್ಬೇಕು ಸರ್, ನೋಡಿ ಈ ಥರ ಆಗ್ತಾ ಇದೆ ಅಂತಂದರೆ ಅವರು ಸುಮಾರು 28 ಲಕ್ಷ ಸ್ಯಾಂಕ್ಷನ್ ಮಾಡಿ ಕಾಂಪೌಂಡ್ ರೈಸ್ ಮಾಡಿದ್ರು. ಇದು ಒಂದನೇದು. ತದನಂತರ ಯೋಚನೆ ಮಾಡಿದೆ, ಇದೇನು ಬಟ ಬಯಲಿದ್ದಂಗೆ ಇದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಈಗ ಸರ್ಕಾರದಿಂದಾನೇ ಇಕೋ ಕ್ಲಬ್, ಗಿಡ ನೆಡುವ ಕಾರ್ಯಕ್ರಮ, ಸಾಕಷ್ಟು ಕಾರ್ಯಕ್ರಮಗಳು ಬರ್ತಾ ಇತ್ತು. ಅಷ್ಟಲ್ಲದೆ ಊರಿನ ಹಲವು ಸಂಘಗಳು ಸಹಕಾರ ಕೊಟ್ಟರು. ಕೈವಾರ ಗ್ರಾಮದ ಹಲವು ಸಹಕಾರ ಕೊಟ್ಟರು. ಸುಮಾರು 368 ಗಿಡ ನೆಟ್ಟರು. ಎಲ್ಲ ಮಕ್ಕಳ, ಶಿಕ್ಷಕರ ಮತ್ತು ಊರಿ ಗ್ರಾಮಸ್ಥರ ಸಹಕಾರದಿಂದ ಅಷ್ಟು ಗಿಡ ನೆಟ್ಟೆ. ಅಂತ ಎಂಥ ಗಿಡಗಳಪ್ಪ ಅಂದರೆ ದಾಳಿಂಬೆ, ಸೀಬೆ, ಗಸಗಸೆ, ಬೆಟ್ಟದನಲ್ಲಿ, ಸೀಡ್ಸ್ನಲ್ಲಿ, ಜಂಬುನೇರಳೆ, ಈ ಥರ ಸಾಕಷ್ಟು ಗಿಡಗಳು ನೆಟ್ಟೆ. ಒಂದು ಗಿಡ ಅದ್ಯಾವುದೋ ಈ ಥರ ಮರಗಳು ಬಿಟ್ಟರೆ ಒಂದು 3-4 ಗಿಡಗಳೇ ಇರಲಿಲ್ಲ. ಯೋಚನೆ ಮಾಡಿಕೊಂಡಿದೆ. ಆದರೆ ಒಳ್ಳೆ ಕಾರ್ಯಗಳು ಮಾಡುವಾಗ ಕಣ್ಣು ಹಾಕ್ತಕ್ಕಂಥ ಜನನೂ ಇರ್ತಾರೆ, ದುರುದ್ದೇಶಗಳು ಬರ್ತವೆ. ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಯಾರಾದ್ರೂ ಹೊಗಳ್ತಿದ್ರೆ ಇವರನ್ನು ಹೆಂಗ್ ಎಳಿಬೇಕು ಅನ್ನೋ ಜನನೂ ಈ ಕಾಲದಲ್ಲಿ ಇರ್ತಾರೆ. ಇಲ್ಲದೆ ಏನಿಲ್ಲ, ಎಲ್ಲ ನಿಭಾಯಿಸಿದ್ದೀನಿ. ನಾನೇನು ಕೆಟ್ಟ ಕೆಲಸ ಮಾಡಿಲ್ಲ. ಫೀಲ್ಡೇ ಇಲ್ವಲ್ಲ, ಹೆಂಗ್ ನೆಟ್ರಿ ಅಂತ ಖೋಖೋ ಫೀಲ್ಡ್ ಬಿಟ್ಟಿದ್ದೆ, 2 ಫೀಲ್ಡ್ ಖೋಖೋದ್ ಬಿಟ್ಟಿದ್ದೆ, ವಾಲಿಬಾಲ್ ಬಿಟ್ಟಿದ್ದೆ, ಕಬಡ್ಡಿದ್ ಬಿಟ್ಟಿದ್ದೆ, ಸಾಕಷ್ಟು ಬಿಟ್ಟು ನಾನು ಗಿಡಗಳನ್ನು ನೆಟ್ಟಿದ್ದೆ. ಆದರೂ ಕೂಡ ಅದೇನದು ಹೈಟೆಕ್ ಮೈದಾನ ಮಾಡಬೇಕು ಅಂತ ಗಿಡಗಳನ್ನು ತೆಗೆದುಬಿಟ್ರು. ನಾನು ಎಷ್ಟು ಕಣ್ಣೀರು ಸುರಿಸಿದ್ದೀನೋ ನನಗೆ. ಇನ್ನೊಂದು ವಿಚಾರ ಹೇಳಕ್ ಬರ್ತೀನಿ. ಒಂದು ಸಾಟರ್ಡೆ ಒಬ್ಬ IAS ಆಫೀಸರು ಪಕ್ಕದ ಮಸ್ತೇನಹಳ್ಳಿಯಲ್ಲಿ ನಾರಾಯಣ ಸ್ವಾಮಿ ಅಂತ ಅವ್ರ ಊರದು, ಅವರಪ್ಪ ನಮ್ಮ ಕೈವಾರ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಆಗ ಅವ್ರು ಬಂದು ಹೋಗ್ತಿದ್ರಂತೆ. ಅವ್ರು ಸಾಟರ್ಡೆ ಏನಕ್ಕೋ ಈ ಶಾಲೆ ನೋಡಕ್ ಬಂದಿದ್ದಾರೆ. ಈ ಗಿಡಗಳೆಲ್ಲ ನೆಟ್ಟಿರೋರು ನೋಡಿ ಯಾರಪ್ಪ ಅವರು ಪುಣ್ಯಾತ್ಮರು ಅಂತ ಕೇಳಿದ್ರಂತೆ. ಫೋನ್ ನಂಬರ್ ಅಲ್ಲಿ ಫೋನ್ ಮಾಡಿದ್ರು. ನೈಟ್ 9 ಗಂಟೆಗೆ ಫೋನ್ ಮಾಡಿ ಅವ್ರು ಕೋಟಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ರಿಟೈರ್ಡ್ ಆದ್ರೂ ಕೂಡ ನಾರಾಯಣ ಸ್ವಾಮಿ ಸರ್ ಅವರು ಸರ್ಕಾರ ತಗೊಂಡಿದ್ರು. ಆಗ ಫೋನ್ ಮಾಡಿದ್ರು ನೈಟು, ನಿಮ್ ಸ್ಕೂಲ್ ಏನ್ ಬೇಕು ಸರ್? ಎಲ್ಲ ಇದೆ, ಕಂಪ್ಯೂಟರ್ಗಳಿಲ್ಲ ಅಷ್ಟೇನಾ, UPS ಇಲ್ಲ, ಮತ್ತೆ ಇದು ನೆಟ್ ಕನೆಕ್ಷನ್ ಇಲ್ಲ. ಅವರೇ ಬಂದು ಒಂದು 3 ಕಂಪ್ಯೂಟರ್, ಪ್ರಿಂಟ್ರು ಎಲ್ಲ ಮಾಡಿಕೊಟ್ಟು ಹೋದ್ರು. ಇದೆಲ್ಲ ಆ ಗಿಡಗಳಿಂದ ಬಂದಿರ್ತಲ್ಲ, ನನ್ನಿಂದ ಬಂದಿಲ್ಲ. ಆ ಕೈವಾರಕ್ಕೆ ನಮ್ಮ ರಹೀಂ ಖಾನ್ ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಕಂಪ್ಯೂಟರ್ ನಾವಂತೂ ಯೂಸ್ ಮಾಡ್ತಾ ಇದ್ವಿ. ನಮ್ಮ ರಾಮಾಂಜಪ್ಪ ಅಂತ ಒಬ್ಬ ಟೀಚರ್ ಇದ್ರು, ಪಾಪ ಅವರು ಎಲ್ಲ ನೋಡ್ತಾ ಇದ್ವಿ. ಅದನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು. ಅಲ್ಲಿ ಯಾವುದೇ ಸಮಸ್ಯೆಗಳಿರಲ್ಲ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಇನ್ನು ನಾನು ಸುಮಾರು 25 ವರ್ಷದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಒಬ್ಬ ಚಿಕ್ಕ ಪತ್ರಕರ್ತನಾಗಿ ನನ್ನದೇ ಆದ ರೀತಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೆ. ನಾನು ಸುಮಾರು ವರ್ಷಗಳ ಕಾಲ ಒಂದು ಹಳೆ ಸೈಕಲ್ಲು, ಹವಾಯಿ ಚಪ್ಪಲಿ ಹಾಕೊಂಡು ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ಪತ್ರಿಕೆಗಳು ಇಟ್ಕೊಂಡು ಹೋಗ್ತಾ ಇದ್ರೆ, ಮಳೆ ಬಂದು ನಿಂತೋದ್ರೆ ನಾನು ಪೇಪರ್ ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ಸುಮಾರು ಸರಿ ನನಗೆ ಶಿವಾರೆಡ್ಡಿ ಸರ್ ಸಿಗೋರು. ಎಲ್ಲಿ ಅಂತ ಹೇಳಿದ್ರೆ ಆ DCC ಬ್ಯಾಂಕ್ ಮುಂದ್ಗಡೆ ಆ ಒಂದು ನಿಯಮದ ಪ್ರಕಾರ ಅವ್ರು ಇನ್ನೂ ಈಗ ಅವಾಗ ಸೇವೆಗೆ ಸೇರಿದಾಗ ಆಗಿದ್ರೆ ಅದು ಇಲಾಖಾ ನಿಯಮವನ್ನ ಮೀರೋದಕ್ಕೆ ಯಾರಿಂದ ಆಗೋದಿಲ್ಲ. ಆ ಒಂದು ಇದರಿಂದ ದೇವರು ಅವರಿಗೆ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಅವರು ಸಲ್ಲಿಸಿರುವಂತ ಸೇವೆಗೆ ಪ್ರತಿಫಲವಾಗಿ ಅವರನ್ನ ಭಗವಂತ ಚೆನ್ನಾಗಿ ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ದೇವರನ್ನ ನಾನು ಮಾತಾಡ್ಬಿಡ್ತೇನೆ. ಊಟ ಮಾಡ್ತೀವಿ. ನಿಮ್ದು ಜಯದೇವ
ನಿಮ್ಮ ಹಾಕ್ತೀರಿ ನೀವು ಇಟ್ಕೊಳ್ಳಿ ಹೆಂಗೆ ಇಟ್ಕೊಳ್ಳಿ ನೂರಾಪ ಇದಾಗೆ ಮೇಡಮ್ ಅವರ ಇಟ್ಕೊಳ್ಳಿ. ಎಲ್ಲ ಊಟ ಮಾಡ್ಕೊಂಡು ರಾಜಣ್ಣ LP ಆಯ್ತು